ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಅಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಬಹಳ ಸಂಭ್ರಮದ ಹಬ್ಬ ಅದು ಹೋಲಿ ಹಬ್ಬ. ಎಲ್ಲ ಕಡೆನೂ ಕೂಡ ಯಾರ ಮುಖ ನೋಡಿದರೂ ಕೂಡ ಕಲರ್ ಕಲರ್ ಬಣ್ಣ ಕಾಣ್ತಾ ಇದೆ, ರಂಗು ರಂಗು ಅಂಥ ವಿಶೇಷ ಹಬ್ಬ ಹೋಳಿ ಹಬ್ಬ. ನಮಗೆ ಬಣ್ಣ ಎರಚೋದೇ ಕೆಲಸ ಅಂದ್ಕೊಂಡ್ಬಿಟ್ಟಿರ್ತೀವಿ, ಆದರೆ ಅದಲ್ಲ. ಅದ್ರ ಹಿಂದೆ ತುಂಬ ಸುಂದರವಾದ ವಿಷಯಗಳಿವೆ. ಈ ದಿವಸ ಏನಾಯಿತು, ರುದ್ರದೇವರು ತಮ್ಮ ಮೂರನೇ ಕಣ್ಣನ್ನು ತೆಗೆದು ಮನ್ಮಥನನ್ನು ಸುಟ್ಟಾಕಿದ್ರು, ಕೆಟ್ಟ ಕಾಮವನ್ನು ಸುಟ್ಟಾಕಿದ್ರು. ಆಮೇಲೆ ಬದುಕಿಸಿದ್ರು ಕೂಡ. ಅಂಥ ಉತ್ತಮ ದಿವಸ. ಅದರ ಜೊತೆಗೆ ಮತ್ತೊಂದು ಕೇಳಲೇಬೇಕಾದ ಒಂದು ಕಥೆ ಇದೆ ಇವತ್ತಿನ ದಿವಸ. ಆ ಕಥೆ ಯಾವುದು ಅನ್ನೋದನ್ನು ಈಗ ನೋಡೋಣ. ಇದು ಬಂದಿರೋದು ಭವಿಷ್ಯೋತ್ತರ ಪುರಾಣದಲ್ಲಿ. ಸೂತ ಪುರಾಣಿಕರು ತಾವು ಶೌನಕ ಋಷಿಗಳಿಗೆ ಹೇಳ್ತಾ ಇದ್ದಾರೆ, ಮಗಧ ದೇಶದಲ್ಲಿ ಒಬ್ಬ ರಾಜ ಇದ್ದ. ಆ ರಾಜನಿಗೆ ಮಗಳಿರ್ತಾಳೆ, ಅವಳ ಹೆಸರು ವಿಶಾಲ ಅಂತ. ಇವಳಿಗೆ ಮದುವೆ ಮಾಡಿ ಕೊಡ್ತಾನೆ ರಾಜ. ಮದುವೆ ಮಾಡಿ ಕೊಟ್ಟ ಮೇಲೆ ಚೆನ್ನಾಗಿ ಬಾಳ್ಬೇಕಲ್ಲ. ರಾಜ ಏನೋ ಚೆನ್ನಾಗೇ ಇರ್ತಾನೆ, ಆದರೆ ಇವಳಿಗೆ ದುರ್ಬುದ್ಧಿ. ಆ ದುರ್ಬುದ್ಧಿಯಿಂದ ಏನು ಮಾಡಿದ್ದು, ದಿನಾ ಗಂಡನ ಜೊತೆ ಜಗಳ ಮಾಡೋದು. ರಾಜನಿಗೆ ಬೇಸರ ಆಗೋಯ್ತು. ಅಯ್ಯೋ, ಇವಳ ಜೊತೆ ಜೀವನ ಮಾಡ್ಲಿಕ್ಕೆ ಆಗಲ್ಲ ನನ್ನ ಕೈಲಿ ಅಂತ ತುಂಬ ದುಃಖ ಪಡ್ಕೊಂಡಿದ್ದ. ಕೊನೆಗೆ ಏನು ಕಾರಣ ಆಯಿತು ಅಂದರೆ, ಇದು ಸಂತಾನ ಪಡಿಲಿಕ್ಕಾಗಲಿಲ್ಲ. ದಿನ ಜಗಳ. ಪ್ರೀತಿ ಇದ್ದರೆ ಏನೋ ಸಂತಾನಕ್ಕೆ ಒಂದು ಅವಕಾಶ. ಗಂಡ ಹೆಂಡತಿ ದಿವಸ ಜಗಳ. ಸರಿ, ಸಂತಾನ ಎಲ್ಲಿ? ರಾಜನಿಗೆ ಚಿಂತೆನೋ ಚಿಂತೆ. ಅಲ್ಲ, ನಾನು ಈ ದೇಶದ ರಾಜನಾಗಿ ಒಂದು ಸಂತಾನ ಪಡೀಲಿಲ್ಲ. ನನ್ನ ರಾಜಕುಮಾರ ಮುಂದೆ ಇದನ್ನು ಆಳಬೇಕು, ಅದನ್ನು ನಾನೆಲ್ಲ ಕಣ್ಣಾರೆ ನೋಡಬೇಕು, ಆದರೆ ಇಂಥ ಭಾಗ್ಯ ನನಗಿಲ್ಲ ಅಂತ ಬಹಳ ದುಃಖದಲ್ಲಿದ್ದ. ಎಷ್ಟಂತ ಕಾಯ್ತಾನೆ. ಒಂದು ದಿವಸ ಯೋಚನೆ ಮಾಡ್ದ, ಇವಳನ್ನು ಬಿಟ್ಟು ಹಾಕಿ ಇನ್ನೊಬ್ಬಳನ್ನ ಮದುವೆ ಆಗ್ತೀನಿ ಅಂತ ಇನ್ನೊಬ್ಬಳನ್ನ ಮದುವೆ ಆದ. ಅವಳ ಜೊತೆ ಸಂಸಾರ ಚೆನ್ನಾಗಿದ್ದ. ಹಣೆ ಬರ ಒಂದು ಎಡವಟ್ಟಾಯಿತು, ಇನ್ನೊಂದು ಕಟ್ಕೊಂಡಿದ್ದು ಎಡವಟ್ಟಿಗೆ ಕಾರಣ ಆಯಿತು. ಅವಳ ಜೊತೆನೂ ದಿವಸ ಜಗಳ. ರಾಜ ಅಂದ್ಕೊಂಡ, ಬಹುಶಃ ನನ್ನ ಹಣೆಯಲ್ಲಿ ಸಂತಾನ ಅನ್ನೋದು ಬರ್ದಿಲ್ಲ ಅಂತ ಕಾಣುತ್ತೆ. ನನ್ನ ಸಾಂಸಾರಿಕ ಜೀವನ ಹೀಗೆ, ಹಾಗಾಗಿ ಇವಳನ್ನು ಬಿಟ್ಟು ನಾನು ಕಾಡಿಗೆ ಹೋಗ್ಬಿಡ್ತೀನಿ ಅಂತ ರಾಜ್ಯ ಬಿಟ್ಟ. ಬೇಡವೇ ಬೇಡ ಯಾರ ಸಹವಾಸ ಅಂತ ಹೊರಟಾಗ ದಾರಿಯಲ್ಲಿ ಅವನಿಗೆ ಆಲೋಚನೆಗೆ ಬಂತು, ಅಲ್ಲ, ಇವರಿಬ್ಬರು ಹೆಂಡತಿ ಇಲ್ಲದೆ ಇದ್ರೇನೋ, ಮಿಕ್ಕಿದವರೆಲ್ಲ ಸ್ತ್ರೀಯರು ಸಿಗ್ತಾರಲ್ಲ, ಅವ್ರಿಗೆ ಭೋಗ ಪತ್ನಿಯರು ಅಂತ ಕರೀತಾರೆ. ಅಂದರೆ ಸ್ತ್ರೀ ಸುಖ ಅನುಭವಿಸ್ಲಿಕ್ಕೆ ಇರುವಂತಹ ಸ್ತ್ರೀಯರು. ಅಂಥ ಸ್ತ್ರೀಯರನ್ನ ಮದುವೆ ಮಾಡ್ಕೊಳ್ಳಲ್ಲ ಅವನು, ಆದರೆ ಅವ್ರ ಜೊತೆ ವಿಹಾರ ಮಾಡ್ತಾ ಇರ್ತಾನೆ. ಆದರೆ ಅವರು ಬರೀ ಸುಖವನ್ನ ಏನು ನೀಡಲಿಕ್ಕೆ ಅಂತ ಇವನು ಅಪೇಕ್ಷೆ ಪಟ್ಟಿದ್ದಾನೆ, ಅದನ್ನು ಕೊಡುವಂತಹ ಸ್ತ್ರೀಯರು. ಅವರು ಬರೀ ಇವನ ದುಡ್ಡಿನ ಆಸೆಗೆ ನಿಂತಿರೋರಷ್ಟೆ. ಎಷ್ಟು ದಿವಸ ಇದ್ರು, ಇವನು ದುಡ್ಡು ಕೊಡೋವರೆಗಿದ್ರು. ರಾಜ ಕೊಡ್ತಾ ಇದ್ದ, ಹಾಗೆ ವಿಹಾರ ಮಾಡ್ತಾ ಇದ್ದ. ಕೆಲವು ಕಾಲ ಕಳೆದ ಮೇಲೆ ಅವ್ರಿಗೆ ಅನ್ನಿಸ್ತಂತೆ, ಇವನ ಹತ್ರ ಇರೋದನ್ನೆಲ್ಲ ದೋಚ್ಕೊಂಡ್ಬಿಡೋಣ ಅಂತ. ಮಂತ್ರಿಗಳು ಪ್ಲ್ಯಾನ್ ಮಾಡಿದ್ರಂತೆ. ಹೌದು, ಹೇಗಿದ್ದು ರಾಜ ಸರಿ ದಾರಿಲಿಲ್ಲ, ಹೆಂಡತಿಯರ ಜೊತೆ ಇಲ್ಲ, ಈ ಸ್ತ್ರೀಯರ ಜೊತೆ ಇದ್ದಾನೆ, ಇವನ ಹತ್ರ ಬೇಕಾದ ಕೆಲಸ ಮಾಡಿಸ್ಕೊಡೋಣ ಅಂಥೇಳಿ ಕೊನೆಗೆ ಯಾವ ಪರಿಸ್ಥಿತಿಗೆ ಬಂದ ಅಂದರೆ, ಇರೋ ಬರೋ ಜನರೆಲ್ಲ ದೋಚ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದ್ರು ಅರಮನೆಯ ಆಸ್ತಿಯನ್ನು. ಕೊನೆಗೆ ರಾಜ ಕಾಡಿಗೇನು ಸಂಕಲ್ಪ ಮಾಡಿದ್ದ, ಅದೇ ದೇವರು ಸಂಕಲ್ಪ ಮಾಡಿದ್ದಕ್ಕಾಯಿತು. ಹಾಗೆ ಹೋದ. ಕಾಡಿಗೆ ಹೋದಾಗ ಬಹಳ ಹಸಿವಾಗಿ ಹೋಗಿದೆ, ಬಾಯಾರಿಕೆ ಆಗಿದೆ. ಎಲ್ಲಾದರೂ ನೀರು ಸಿಗತ್ತಾ ಅಂತ ಹೋಗಿದ್ದಾನೆ. ಅದು ತುಂಬ ಬೇಜಾರಿಂದ ಹೊಟ್ಟೋಗ್ಬಿಟ್ಟ. ಎಲ್ಲಿ ಹೋಗ್ತಾ ಇದ್ದಾನೆ ತನಗೂ ಗೊತ್ತಿಲ್ಲ. ಹಾಗಾಯ್ತು ಸ್ಥಿತಿ. ಸುತ್ತಲೂ ಮುತ್ತಲು ನೋಡ್ತಾನೆ, ನೀರು ಕಾಣಲಿಲ್ಲ. ತಿನ್ನೋಣ ಅಂತ ಅನಿಸ್ತು. ಆಮೇಲೆ ನೋಡ್ತಾನೆ, ಏನು ತಿನ್ನೋಣ, ಬೇಡ, ನಾನು ಹೀಗೆ ಈ ದೇಹದಿಂದ ಹೊರಟು ಬಿಡ್ತೀನಿ, ಸಾಕು ಬದುಕಿದ್ದು ಅಂತ ಆತ್ಮಹತ್ಯೆಗೆ ಶರಣಾಗ್ಲಿಕ್ಕೆ ಹೋಗಿದ್ದಾನೆ. ಆತ್ಮಹತ್ಯೆ ಮಾಡ್ಲಿಕ್ಕೆ ಹೊರಟ ರಾಜ ಒಂದು ಮರದ ಹತ್ರ ಬಂದು ಕೂತ್ಕೊಂಡ. ತಲೆ ಬಗ್ಗಿಸ್ಕೊಂಡಿದ್ದಾನೆ. ಆಯಿತು, ನನ್ನ ಜೀವನ ಮುಗೀತು, ಹೀಗೆ ನಾನು ಯೋಚನೆ ಮಾಡಿ ಮಾಡಿ ಸಾಯ್ತೀನಿ ಅಂತ. ಅಷ್ಟೊತ್ತಿಗೆ ಮರದ ಮೇಲೆ ಆಶ್ಚರ್ಯ. ಏನು ಆಶ್ಚರ್ಯ ಅಂದರೆ, ಅಲ್ಲಿ ಗಿಳಿ ತನ್ನ ಮರಿಗಳನ್ನೆಲ್ಲ ಸಾಕೊಂಡಿತ್ತು. ಇವುಗಳಿಗೊಂದು ಹವ್ಯಾಸ ಏನಂದರೆ, ಯಾರೇ ಅತಿಥಿ ತಮ್ಮ ಮನೆಗೆ ಬರಲಿ ಅವರನ್ನು ಹಾಗೆ ವಾಪಸ್ಸು ಕೈಯಲ್ಲಿ ಕಳಿಸೋದಿಲ್ಲ.
ಅವ್ರಿಗೆ ಏನೋ ಒಂದು ಕೊಟ್ಟು ಅವರು ತಿನ್ನೋ ಹಾಗೆ ಮಾಡಿ ಆಮೇಲೆ ಕಳಿಸೋದು ಅಂತ. ಇದೊಂದು ಒಳ್ಳೆ ಗುಣ ಪ್ರಾಣಿಗಳಲ್ಲಿ, ಅದು ಗಿಳಿ ಹಾಗೂ ಗಿಳಿ ಮರಿಗಳಲ್ಲಿ. ಇವನ್ನ ನೋಡಿದಾಗ ಅನ್ನಿಸ್ತು, ಪಾಪ ಇವನೇನೋ ತುಂಬ ಬೇಜಾರಾಗಿ ಬಂದು ಕೂತಿದ್ದಾನೆ, ಏನೋ ಪಾಪ ಹೊಟ್ಟೆ ಹಸಿವು ಅಂತ ಕಾಣುತ್ತೆ, ನಾವೆಲ್ಲ ತಿನ್ನೋದ್ರ ಮುಂಚೆ ಇವನು ಕೊಟ್ಬಿಟ್ಟು ಆಮೇಲೆ ನಾವು ತಿನ್ನೋಣ ಅಂತ ಗಿಳಿ ಅಲ್ಲ, ಗಿಳಿ ಮರಿಗಳು ಬಂತು. 3-4 ಮರಿಗಳೆಲ್ಲ ಬಂದುವಂತೆ ಸೀದಾ ರಾಜನ ಹತ್ರ. ನೀವು ನಮ್ಮ ಅತಿಥಿಗಳು, ನಮ್ಮ ಮನೆಗೆ ಬಂದಿದ್ದೀರಿ, ನಿಮಗೆ ಹಣ್ಣನ್ನು ಕೊಡ್ತೀವಿ, ದಯವಿಟ್ಟು ತಗೊಳ್ಳಿ ಅಂತ. ಇವನಿಗೆ ಸಾಯ್ಬೇಕು ಅಂತ ಬಂದಿರೋನು, ಈಗ ಹಣ್ಣು ತೊಗೊಂಡು ನಾನೇನು ಮಾಡಲಿ, ಇಲ್ಲ ನನಗೆ ಬೇಡ, ನನಗೇನು ಬೇಡ ಅಂತ ಹೇಳಿ ರಾಜ ನಿರಾಕರಣೆ ಮಾಡ್ತಾನೆ. ಮರಿಗಳೆಲ್ಲ ಅಂದುವಂತೆ, ನೀವು ತಿನ್ನಲ್ಲ ಅಂದರೆ, ಬಂದ ಅತಿಥಿ ಉಪಚಾರ ಮಾಡಲಿಲ್ಲ ಅಂದರೆ ನಾವು ತಿನ್ನೋ ಹಾಗೆ ಇಲ್ಲ, ಆದ್ದರಿಂದ ನೀವು ತಗೊಂಡ್ರೆ ನಾವು ತಿಂತೀವಿ, ಇಲ್ಲ ನಾವು ತಿನ್ನಲ್ಲ ಅಂತ. ಮರಿಗಳು ಎಂಥ ಪ್ರಜ್ಞೆ! ಮನುಷ್ಯರಿಗೂ ಈ ಪ್ರಜ್ಞೆ ಇರಲ್ಲ. ಬಂದವ್ರ ಮನೆಗೆ ಬರ್ತಾರೆ, ಮೊದಲು ಬರೋದೇ ಬೇಡ ಅಂತ ತಡಿತಾ ಇರ್ತಾರೆ ಜನ ಮನೆಗೆ. ಅತಿಥಿಗಳು ಅಂದರೆ ದೂರ ಬಾಗಿಲು ಹಾಕೊಂಡ್ಬಿಟ್ಟಿರ್ತಾರೆ. ಆದರೆ ಬಂದ ಅತಿಥಿಗಳನ್ನು ಬಾಗಿಲು ತೆಗೆದು ಉಪಚಾರ ಮಾಡಿ ಆಮೇಲೆ ತಿನ್ಬೇಕಂತೆ ಯಜಮಾನ ಮತ್ತು ಅವನ ಮನೆಯರೋ ಹೆಂಡತಿ ಮತ್ತು ಮಕ್ಕಳೆಲ್ಲ. ಅದು ಪ್ರಾಣಿಗಳಲ್ಲಿ ಕಂಡ್ವಿ. ಮರಿಗಳೆಲ್ಲ ಅಂದ್ವು ನಾವು ತಿನ್ನೋದಿಲ್ಲ ಅಂತ. ಏನಾಗೋಯ್ತು, ತಾಯಿಗೆ ಸಂಕಟ ಶುರುವಾಯ್ತಂತೆ. ಯಾವ ತಾಯಿಗೆ? ಗಿಳಿ ಮರಿಗಳ ತಾಯಿಗೆ. ಅಯ್ಯಯ್ಯೋ ನನ್ನ ಮಕ್ಕಳು ಉಪವಾಸ ಬಿದ್ದುಬಿಡ್ತಾವೆ, ಛೇ, ತುಂಬ ದುಃಖ ಆಗ್ಲಿಕ್ಕೆ ಶುರುವಾಯ್ತಂತೆ. ಸೀದಾ ರಾಜನ ಹತ್ರ ಬಂತಂತೆ ಈ ಗಿಳಿ ಮರಿಗಳ ತಾಯಿ. ಬಂದು ಹೇಳ್ತಂತೆ, ಅಲ್ಲಪ್ಪ, ನೀನು ತಿಂದೇ ಇದ್ರೆ ನನ್ನ ಮಕ್ಕಳು ಉಪವಾಸದಲ್ಲಿ ನರಳಬೇಕಾಗತ್ತೆ, ದಯವಿಟ್ಟು ನೀ ತಗೋ ಅಂತ. ಇವನು ಸಾಯ್ಲಿಕ್ಕೆ ಬಂದಿರೋನು, ಅವನು ಡಿಪ್ರೆಷನ್ನಲ್ಲಿದ್ದಾನೆ. ರಾಜ ಇಲ್ಲ ಇಲ್ಲ ನನಗೇನು ಬೇಡ ಅಂತ ಅವ್ನು ಕಿವಿಗೆ ಹೋಗ್ತಾನೆ ಇಲ್ಲ. ಕೊನೆಗೇನಾಯಿತು, ಈ ಗಿಳಿ ಮರಿಗಳ ತಾಯಿ ಏನಿತ್ತು ಅದು ಹಾರ್ಕೊಂಡು ಹೋಗ್ಬಿಡ್ತಂತೆ ಬೇಜಾರು. ಅದಕ್ಕೆ ಡಿಪ್ರೆಷನ್ ಶುರುವಾಯಿತು ಅಂತ ಅರ್ಥ. ಈಗ ಮಕ್ಕಳೇನೂ ತಿಂತಾ ಇಲ್ಲ, ಇವನು ತಿನ್ನಲ್ಲ, ನಾನು ಏನು ಮಾಡ್ಲಪ್ಪ ಅಂತ ಕಣ್ಣಲ್ಲಿ ನೀರು ಹಾಕ್ಕೊಂಡು ಆ ಗಿಳಿ ಮರಿಗಳ ತಾಯಿ ಹೊರಡ್ತು ಹಾರಾಡ್ತಾ ಹಾರಾಡ್ತಾ ಸೀದಾ ಈ ಹಂಸ ಪಕ್ಷಿಗಳಿರೋ ಒಂದು ಸರೋವರಕ್ಕೆ ಬಂದಿದೆ. ಆ ಗಿಳಿ ಮರಿಗ ತಾಯಿ ಬಂದಾಗ ಈ ಹಂಸ ಪಕ್ಷಿಗಳೆಲ್ಲ ತಯಾರು ಮಾಡ್ಕೊಂಡಿದ್ವಂತೆ ತಿನ್ನಲಿಕ್ಕೆ ಅಂತ, ಊಟಕ್ಕೆ ಟೈಮ್. ಅದಕ್ಕೆ ಈ ಗೆಡ್ಡೆ ಗೆಣಸು ಎಲ್ಲ ಇತ್ತಂತೆ. ಅದನ್ನೆಲ್ಲ ತಿನ್ನಬೇಕು ಅಂತ ಇನ್ನೇನು ಹಾಕಬೇಕು ಬಾಯಿ ಮೂತಿನ, ಅಷ್ಟೊತ್ತಿಗೆ ಈ ಗಿಳಿ ತಾಯಿಯನ್ನು ನೋಡ್ತಾರಲ್ಲ, ಬಂದ ಕೂಡಲೇ ಬನ್ನಿ ಬನ್ನಿ ಸ್ವಾಗತ, ನಿಮಗೆ ಕೊಟ್ಟು ನಾವು ಆಮೇಲೆ ತಿಂತೀವಿ ಅಂತ. ಅಂದರೆ ಪ್ರಾಣಿಗಳಲ್ಲೂ ಈ ಪ್ರಜ್ಞೆ ಇತ್ತು, ಅತಿಥಿಗೆ ಮೊದಲು ಬಡಿಸಿ ಆಮೇಲೆ ತಿನ್ಬೇಕು ನಾವು ಅಂತ. ಸರಿ, ಗಿಳಿ ತಾಯಿ ಅಂತೂ ಇಲ್ಲ ಇಲ್ಲ, ನಾನು ತುಂಬ ದುಃಖದಲ್ಲಿದ್ದೀನಿ, ನನಗೆ ನಿಮ್ಗೆ ಯಾವುದೇ ಉಪಚಾರ ಬೇಡ, ನೀವು ತಿನ್ನಲ್ಲ ಅಂತಂದರೆ ನಾವು ತಿನ್ನಲ್ಲ, ನೀವು ಮೊದಲು ತಿನ್ನಿ ಆಮೇಲೆ ನಾವು ತಿಂತೀವಿ ಅಂತ ಎಲ್ಲ ಹಂಸ ಪಕ್ಷಿಗಳು ಹೇಳಿದ್ವಂತೆ. ಅಯ್ಯೋ ಏನು ವಿಧಿ, ಅಲ್ಲಿ ನೋಡಿದ್ರೆ ನನ್ನ ಮರಿಗಳು ಉಪವಾಸದಲ್ಲಿ, ಇಲ್ಲಿ ನೋಡಿದ್ರೆ ನನ್ನಿಂದ ಇವರು ಉಪವಾಸದಲ್ಲಿ ಇರಬೇಕಲ್ಲ, ಛೇ ಅಂತ ಬಹಳ ದುಃಖ ಪಡ್ತಾ ಇತ್ತು ಆ ಗಿಳಿ ತಾಯಿ. ಅಷ್ಟೊತ್ತಿಗೆ ನೋಡಿ, ಕೆಲವು ಸಲ ಏನಂದರೆ ಜೀವನದಲ್ಲಿ ತುಂಬ ದುಃಖದಿಂದ ಇದ್ದಾಗ ಯಾರೋ ಒಬ್ರು ಬರ್ತಾರೆ, ಮಹಾನುಭಾವರು, ಅನುಗ್ರಹ ಮಾಡಲಿಕ್ಕೆ ದೇವರೇ ಕಳಿಸಿ ಕೊಡ್ತಾನೆ. ಹಾಗೆ ಭರದ್ವಾಜ ಋಷಿಗಳು ಆ ಕಡೆಯಿಂದ ನಡ್ಕೊಂಡು ಬರ್ತಾ ಇದ್ದಾರೆ. ಹಂಸ ಪಕ್ಷಿಗಳೆಲ್ಲ ಹೇಳಿದ್ವಂತೆ, ಯೋಚನೆ ಮಾಡಬೇಡ, ಯಾರಿಗೆ? ಗಿಳಿ ತಾಯಿಗೆ. ಬನ್ನಿ ಇವ್ರ ಹತ್ರ ಹೋಗೋಣ, ಇವ್ರು ನಮಗೆ ಪರಿಹಾರ ಕೊಡ್ತಾರೆ. ಎಲ್ಲರೂ ಹೋದ್ರು. ಪಕ್ಷಿಗಳು ಅದರ ಪ್ರಜ್ಞೆ ಏನಿತ್ತು, ಹಿಂದಿನ ಜನ್ಮದ ಸ್ಮರಣೆ ಇತ್ತೋ ಏನೋ, ಎಲ್ಲ ಹೋದ್ವು. ಹೋಗಿ ನಮಸ್ಕಾರವನ್ನು ಆ ಋಷಿಗಳಿಗೆ ಮಾಡ್ತಾರೆ. ಮಾಡಾದ್ಮೇಲೆ ಋಷಿಗಳು ಹೇಳ್ತಾರೆ, ಏನು ಸಮಸ್ಯೆ? ಏನಿಲ್ಲ, ಈ ಥರ ಎಲ್ಲ ಆಗೋಯ್ತು, ನನ್ನ ಮಕ್ಕಳು ಉಪವಾಸದಲ್ಲಿದ್ದಾರೆ ಅಂತ ಗಿಳಿ ತಾಯಿ ಹೇಳ್ತು. ಹಂಸ ಪಕ್ಷಿಗಳದ್ದು ಇವ್ರು ತಿಂತಾರೆ, ನಾವು ಉಪವಾಸದಲ್ಲಿದ್ದೀವಿ ಅಂತ. ಒಳ್ಳೆ ಕಥೆ ಆಯ್ತಲ್ಲ. ಭರದ್ವಾಜ ಋಷಿಗಳಿಗೆ ಆಶ್ಚರ್ಯ ಆಗ್ಬಿಡ್ತು, ಪ್ರಾಣಿಗಳಿಗೆಲ್ಲ ಇಂಥ ಬುದ್ಧಿನ, ಎಂಥ ಕಾಡಪ್ಪ ಇದು, ಏನು ಯೋಚಿಸ್ಬೇಡಿ, ನನ್ನ ಜೊತೆಗೆ ಬನ್ನಿ ಎಲ್ಲ ಅಂತ ಕರ್ಕೊಂಡು ಬರ್ತಾರೆ. ಸೀದಾ ರಾಜನ ಹತ್ರ ಬರ್ತಾರೆ. ಬಂದು, ಯಾಕಪ್ಪ ರಾಜ, ಯಾಕೆ ಈ ಥರ ದುಃಖವನ್ನು ಪಡ್ತಾ ಇದ್ದೆ, ಏನಾಯಿತು? ಸರಿ, ಎಲ್ಲವನ್ನು ಅವನು ವಿವರಿಸಿದಾಗ ಹಾಗೆ ಹೇಳ್ತಾರೆ ಭರದ್ವಾಜ ಋಷಿಗಳು, ಇದು ಜನ್ಮಾಂತರದ ಕರ್ಮ, ಹಾಗಾಗಿ ಈ ದುಃಖ ನಿನಗಾಗಿದೆ ಈ ಜನ್ಮದಲ್ಲಿ. ಹಿಂದಿನ ಜನ್ಮದಲ್ಲಿ ನೀನು ಒಳ್ಳೆಯ ಬ್ರಾಹ್ಮಣನಾಗಿದ್ದೆ, ಒಳ್ಳೆಯ ವಿದ್ವಾಂಸನಾಗಿದ್ದೆ, ಆದರೆ ಒಂದು ತಪ್ಪು ಮಾಡಿದ್ದೆ. ಏನು ತಪ್ಪು ಮಾಡಿದ್ದು? ಹೋಳಿ ಹುಣ್ಣಿಮೆ ದಿವಸ ಒಂದು ಪೂಜೆಯನ್ನು ತಪ್ಪಿಸಿದ್ಯಾ. ಏನು ಪೂಜೆ ಅದು? ಹೋಳಿಕಾ ದೇವಿಯ ಪೂಜೆ. ಹೋಳಿಕಾ, ಅದಕ್ಕೆ ನಾವು ಹೋಳಿ ಹಬ್ಬ ಅಂತ ಹೇಳ್ತೀವಿ. ಆದರೆ ಹೋಲಿಕಾ ಅಂದ್ರೇನು? ದೇವಿ. ಆ ದೇವಿ ಆರಾಧನೆ ಮಾಡಲಿಲ್ಲ, ಅದಕ್ಕೆ ನೀನು ತಪ್ಪು ಮಾಡಿದೆ. ಆ ತಪ್ಪು ಮಾಡಿದ್ರ ಪ್ರಭಾವ ನೀನು ಹೀಗೆ ಕಷ್ಟಪಡ್ತಾ ಇದೆಯಾ. ಅಷ್ಟೇ ಅಲ್ಲ, ಇನ್ನೂ ಜೊತೆಗೆ ಬೇರೆ ಬೇರೆ ಧರ್ಮ ಮಾಡಬೇಕಾಯ್ತು. ಹೋಳಿ ಹುಣ್ಣಿಮೆ ದಿವಸ ಏನೇನು ಮಾಡಬೇಕು ಆಚರಣೆ, ಅದೆಲ್ಲ ನೀನು ತಪ್ಪಿಸಿದ್ಯಾ. ಅದು ಯಾವುದೂ ಮಾಡದೇ ಇರೋದಕ್ಕೆ ನಿನಗೆ ಈ ಥರದ ಶಿಕ್ಷೆ ಈ ಜನ್ಮದಲ್ಲಿ ಆಗಿದೆ. ಇದನ್ನೆಲ್ಲ ನೀನು ಕಳ್ಕೊಳ್ಬೇಕು ಅಂದರೆ ಮೊದಲು ಹೋಲಿಕಾ ವ್ರತವನ್ನು ನೀನು ಆಚರಣೆ ಮಾಡಲೇಬೇಕು. ರಾಜನಿಗೆ
ದೇವರೇ ಕಳಿಸ್ದಾಗಾಯ್ತು. ಭರದ್ವಾಜ ಋಷಿಗಳ ರೂಪದಲ್ಲಿ ದೇವರನ್ನು ನೋಡ್ಬಿಟ್ಟಿದ್ದಾನೆ. ಸರಿ ಆಯಿತು ಅಂಥೇಳಿ ಋಷಿಗಳ ಮಾತನ್ನು ಕೇಳಿದ. ಆಮೇಲೆ ಏನಾಯಿತು, ಇವರು ವ್ರತ ಇರಲಿ, ಎಲ್ಲ ಹೊಟ್ಟೆ ಹಸಿರಿನಿಂದ ಎಲ್ಲರೂ ಬಳಲ್ತಾ ಇದ್ದಾರೆ. ಈ ಕಡೆ ರಾಜ ಬಂದವನು ಬಂದ, ಇವನಿಂದ ಉಪವಾಸ ಕೆಡವಿದ್ದು, ಇವನು ಯಾರನ್ನು ಉಪವಾಸ ಕೆಡುವುದ, ಈ ಗಿಳಿ ಮರಿಗಳನ್ನು. ಆ ಮರಿಗಳು ತಾಯಿಯನ್ನ ಉಪವಾಸದಲ್ಲಿ ಕೆಡವಿದೆ. ಆ ತಾಯಿ ಹಂಸ ಪಕ್ಷಿಗಳು, ಆ ಹಂಸ ಪಕ್ಷಿಗಳ ಮಕ್ಕಳು ಋಷಿಗಳೊಬ್ರು ಪುಣ್ಯಾತ್ಮರು, ಅವರು ಯಾವಾಗಲೂ ಉಪವಾಸ ಮಾಡೋರೆ, ನನಗೇನು ಉಪವಾಸದ ಬಾಧೆ ಇಲ್ಲ ಅಂತ ಸುಮ್ಮನೆ ಕೂತಿದ್ದಾರೆ. ಪಾಪ ಅವರು ಉಪವಾಸ ಮಾಡ್ತಾ ಇದ್ದ ಋಷಿಗಳು ಇವ್ರಿಗೆಲ್ಲ ಅನುಗ್ರಹ ಮಾಡ್ಲಿಕ್ಕೆ ಅಂತ ಬಂದಿದ್ದಾರೆ. ಕೊನೆಗೇನಾಯ್ತು, ಎಲ್ಲ ಪಾರಣೆ ಮಾಡಿ ಅಂತ ಎಲ್ಲರೂ ಕೂತರು. ಈ ಕಡೆ ಹಂಸ ಪಕ್ಷಿಗಳು ಮಕ್ಕಳು, ಈ ಕಡೆ ಗಿಳಿ ಮರಿಗಳು, ಹಾಗೆ ರಾಜ. ಆದರೆ ಋಷಿಗಳು ಮಾತ್ರ ಊಟಕ್ಕೆ ಕೂತರು ಅಂತ ಇಲ್ಲ ಪುರಾಣದಲ್ಲಿ. ಎಂಥ ಮಹಾನುಭಾವರು, ಅವ್ರಿಗೆ ಬೇಕಾಗಿಲ್ಲ ಈ ಊಟ. ಸರಿ, ಎಲ್ಲರೂ ಪಾರಣೆ ಮಾಡಿದರು. ಆಮೇಲೆ ತಮ್ಮ ತಮ್ಮ ಸ್ಥಾನಗಳಿಗೆ ಪಕ್ಷಿಗಳು ಹೋದವು. ಆದರೆ ರಾಜನಿಗೇನಾಯಿತು, ಮುಂದೆ ಹೋಲಿಕಾವ್ರತ ಆಚರಣೆ ಮಾಡಿದ ಕೂಡಲೇ ಈ ಹೋಳಿ ಹುಣ್ಣಿಮೆ ದಿವಸ ವಿಶೇಷವಾಗಿ ಆ ಹೋಳಿಕಾದೇವಿಯ ಅನುಗ್ರಹ ಆಯಿತು. ಅವನು ಏನೇನು ಕಳ್ಕೊಂಡಿದ್ನೋ ಎಲ್ಲ ತಾನಾಗೆ ಬಂತು. ಆಮೇಲೆ ಹಿಂದೆ ಮೊದಲನೇ ಮದುವೆ ಆಗಿ ಅಯ್ಯೋ ಇವಳು ಬೇಡ ಅಂತ ಬಿಟ್ಟಿದ್ನಲ್ಲ, ಆಮೇಲೆ ಎರಡನೇ ಮದುವೆ ಆಗಿ ಅವಳು ಬೇಡ ಅಂತ ಬಂದಿದ್ನಲ್ಲ, ಅವ್ರಿಗೆಲ್ಲ ಒಳ್ಳೆ ಬುದ್ಧಿ ಬಂತು. ಇದು ಹೋಳಿಕಾದೇವಿಯ ಅನುಗ್ರಹ. ಅಂದರೆ ನಮ್ಮಿಂದ ಯಾರು ದೂರ ಆಗಿರ್ತಾರೆ, ನಮಗೆ ಬೇಡ ಅಂತ ನಾವೇ ಬಿಟ್ಟಿರ್ತೀವಿ, ಅವ್ರಿಗೆಲ್ಲ ಸದ್ಬುದ್ಧಿ ಬಂತು. ಸದ್ಬುದ್ಧಿಯನ್ನು ಕೊಟ್ಟು ಹೋಳಿಕಾದೇವಿಯ ಅನುಗ್ರಹವನ್ನು ಮಾಡಿದ್ಲು. ಎಲ್ಲ ಒಳ್ಳೇದಾಯ್ತು. ಆಮೇಲೆ ಆ ಹೆಂಡತಿಯರಲ್ಲಿ ಒಳ್ಳೆ ಮಕ್ಕಳನ್ನು ಅವನು ಪಡಿತಾನೆ. ಆಮೇಲೆ ರಾಜಕುಮಾರರನ್ನು ನೋಡ್ತಾನೆ. ಮುಂದಿನ ಜೀವನ ವೈಭವವಾಗಿ ನಡೀತು. ಈ ರೀತಿಯಲ್ಲಿ ಹೋಳಿ ಹುಣ್ಣಿಮೆ ದಿವಸ ಅವಶ್ಯವಾಗಿ ಕೇಳಲೇಬೇಕಾದ ಈ ಹೋಳಿಕಾ ವ್ರತ ಕಥೆ ಇದು. ಇಂಥ ಕಥೆಯನ್ನು ಎಲ್ಲರೂ ಅವಶ್ಯವಾಗಿ ಹೋಳಿ ಹುಣ್ಣಿಮೆ ದಿವಸ ಕೇಳಿ, ಈ ಕಥೆಯನ್ನು ಕೇಳಿದ್ರೆ ಆ ಹೋಳಿಕಾದೇವಿಯ ವಿಶೇಷ ಅನುಗ್ರಹ ಆಗಿ ಏನೇನು ಜೀವನದಲ್ಲಿ ಕಳ್ಕೊಂಡಿರ್ತೀವಲ್ಲ ಎಲ್ಲವನ್ನು ಪಡೀಲಿಕ್ಕೆ ಖಂಡಿತ ಸಾಧ್ಯ ಇದೆ. ಇಂತಹ ಕಥೆಯನ್ನು ಕೇಳಿ ಎಲ್ಲರೂ ಆ ಹೋಳಿಕಾದೇವಿಯ ಅನುಗ್ರಹವನ್ನು ಪಡೆಯಿರಿ ಅಂತ ತಿಳಿಸ್ತಾ, ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಈ ಹೋಳಿಕಾದೇವಿಯ ವಿಶೇಷ ಅನುಗ್ರಹ ದೊರೆಯಲಿ, ಮನ್ಮಥನ ವಿಶೇಷವಾದ ಅನುಗ್ರಹ ದೊರೆಯಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಹಾಗೆ ಮನ್ಮಥನ ಅಂತರ್ಯಾಮಿಯಾದ ಭಾರತೀರಮಣ ಮುಖ್ಯ ಪ್ರಾಣನ ಅಂತರ್ಯಾಮಿಯಾದ ರುಕ್ಮಿಣೀಪತಿ ಶ್ರೀಕೃಷ್ಣನ ವಿಶೇಷ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.